ಹಾಯ್ ಫ್ರೆಂಡ್ಸ್, ನಾವು ಈ ವೀಕೆಂಡಲ್ಲಿ ಸಡನ್ನಾಗಿ ಸಾಗರಿಂದ ಗೋವಾಗೆ ಜಂಪ್ ಮಾಡಿರೋ ವ್ಲಾಗ್ ಇದು. ಏನು ಪ್ಲ್ಯಾನ್ ಇಲ್ಲದೆ ಹೊರಟಿರೋದು. ಅಂದರೆ ನನ್ನ ಫ್ರೆಂಡ್ ಒಬ್ಬರು ಟ್ರಾನ್ಸ್ಫರ್ ಆದರು ಬ್ಯಾಂಗ್ಳೂರಿಗೆ. ಅವ್ರು ಹೋಗೋದ್ರೊಳಗೆ ಒಂದು ಸಲ ಹೋಗಿ ಬರೋಣ, ವಿಸಿಟ್ ಮಾಡೋಣ ಅಂತ ಹೊರಟಿರೋದು. ಸೊ ಹೋಗೋ ತಲುಪರೊಳಗಡೆ ರಾತ್ರಿ 12 ಗಂಟೆ ಆಗೋಗಿತ್ತು. ಆದರೂ ಸಹಿತ ಬಾಗಾ ಬೀಚಲ್ಲಿ ನೋಡಿ ಎಷ್ಟೊಂದು ಹ್ಯಾಪ್ನಿಂಗ್ ಆಗಿದೆ ಅಂತ ಹೇಳ್ಕೊಂಡು ನೈಟೆಲ್ಲ ಲೈಟ್ಸ್ ಎಲ್ಲ ಇತ್ತು. ಆ ಟೈಮಲ್ಲೂ ನನ್ನ ಮಗಳು ಆಟ ಆಡಿದ್ದಾಳೆ. ಇಷ್ಟೊತ್ತಿಗೆ ಆಲ್ರೆಡಿ 1 ಗಂಟೆ ಆಗಿದೆ. ಸೊ ಈ ಬಾಗಾ ಬೀಚಲ್ಲಿ ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿಕೊಂಡು ನಾವು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅಲ್ಲೇ ಅರಂಬಲ್ ಬೀಚಿಗೆ ಹೋದ್ವಿ. ಅಂಜುನಾ ಬೀಚ್, ಬಾಗಾ ಬೀಚ್ ಫುಲ್ ಕ್ರೌಡ್ ಇರುತ್ತಲ್ವ. ಸೊ ಹಾಗಾಗಿ ಅರಂಬಲ್ ಬೀಚಿಗೆ ಹೋದ್ವಿ. ಅಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಅಲ್ಲೇ ನಮಗೆ ಹೇರ್ ಸ್ಟೈಲು ಜಸ್ಟ್ 50 ರುಪೀಸ್ಗೆ ಎಷ್ಟು ಕ್ಯೂಟಾಗಿ ಹೇರ್ ಸ್ಟೈಲ್ ಮಾಡಿದ್ರು ನೋಡಿ. ಸೊ ಇದೇ ಗ್ಯಾಪಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಫ್ರೆಂಡ್ಸು ಎಲ್ಲ ಸರ್ಕೊಂಡು ಕಾಯ್ಕಿಂಗಿಗೆ ಹೋಗಿ ಬಂದರು. ಸೊ ಅಲ್ಲಿ ಮೇನ್ ಸ್ಪೆಷಲ್ ಏನಪ್ಪ ಅಂದರೆ ನಂಗೆ ಬೀಚಲ್ಲಿ ಇಷ್ಟ ಆಗಿದ್ದು ಫೋಟೋಗ್ರಾಫರ್ಸ್ ಇರ್ತಾರೆ. ಸೊ 20 ರುಪೀಸಿಗೆ ಸಾಫ್ಟ್ ಕಾಪಿನ ಕೊಡ್ತಾರಂತೆ. ಸೊ ನಾವು 40 ಫೋಟೋನ 500 ರುಪೀಸಿಗೆ ತೊಗೊಂಡು ಬಂದ್ವಿ. ಎಸ್ಪೆಷಲಿ ಫೋಟೋ ಲವರ್ಸಿಗಂತೂ ಸಖತ್ತಾಗಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ ತೆಗ್ದಿದ್ದಾನೆ ಪಿಕ್ಸು. ಜಸ್ಟ್ 2 ಮಿನಿಟ್ಸಲ್ಲಿ ಅಲ್ಲೇ ಟ್ರಾನ್ಸ್ಫರ್ ಮಾಡಿಕೊಟ್ರು ಸಾಫ್ಟ್ ಕಾಪಿನ. ಅದಾದಮೇಲೆ ಲಂಚ್ ಅಂತ ಹೇಳ್ಕೊಂಡು ಮಧ್ಯಾಹ್ನ ತೆಲುಗು ರುಚಿಲು, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರುಚಿಲು ಅಂತ ಹೇಳ್ಕೊಂಡು ಅರಂಬನ್ ಬೀಚ್ ಹೈವೇ ಅಲ್ಲೇ ಇದೆ. ನಿಮ್ಗೆ ಏನಾದ್ರು ತೆಲುಗುದು ಕಸಿನ್ ಬೇಕು ಅಂದರೆ ಬರ್ಬೋದು. ವೆಜ್ಜು, ನಾನ್ ವೆಜ್ಜು, ಡ್ರಿಂಕ್ಸು ಎಲ್ಲ ಇರುತ್ತೆ ಇಲ್ಲಿ. ಆ್ಯಂಡ್ ಮೇನಾಗಿ ಮಕ್ಕಳಿರೋರಿಗೆ ಇದು ಸಖತ್ತಾಗಿದೆ. ನೋಡಿ ಬೇಕಾದ್ರೆ ಮಕ್ಕಳಿಗೆ ಅಂತಲೇ ಅಲ್ಲೊಂದು ಸೋಫಾ ಸೆಟ್ಟು, ಆಟ ಆಡೋಕ್ಕೆಲ್ಲ ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಆರಾಮಾಗಿ ನಾವು ಊಟ ಮಾಡ್ಬೋದು, ಮಕ್ಕಳು ಆರಾಮಾಗಿ ಅಲ್ಲಿ ಆಟ ಆಡ್ತಿರ್ತಾರೆ. ಸೊ ಊಟ ಅಂತೂ ಸೂಪರ್ ಆಗಿತ್ತು. ನಾನು ವೆಜ್ ತೊಗೊಂಡಿದ್ದೆ, ನಮ್ಮ ಫ್ರೆಂಡ್ಸ್ ನಾನ್ ವೆಜ್ ತೊಗೊಂಡ್ರೆ ನಾನು ವೆಜ್ ತೊಗೊಂಡಿದ್ದೆ. ವೆಜ್ ಥಾಲಿಯಲ್ಲಿ ನೋಡಿ ಪರ್ಫೆಕ್ಟಾಗಿ ತೆಲುಗು, ಖಾರಮ್ಮು, ಉಪ್ಪಿನಕಾಯಿ, ಪಪ್ಪು, ರಸಮ್ಮು, ಚಪಾತಿ, ಪಲ್ಯ, ಎಲ್ಲ ರೀತಿ ಖಾರಮ್ಮ, ರೈಸು, ಚಿತ್ರಾನ್ನ, ಎಲ್ಲ ಪುಳಿಹೋರ ಎಲ್ಲ ಕೊಟ್ಟಿದ್ರು. ಸಕ್ಕತ್ತಾಗಿತ್ತು. ಸೊ ಅದನ್ನ ಊಟ ಮಾಡ್ಕೊಂಡು ನಾವು ಸಂಜೆ ಹೊರಟಿರೋದು ಪೋರ್ಚುಗೀಸ್, ಇಟಾಲಿಯನ್ ಸ್ಟ್ರೀಟ್ ಅಂತೆ, ಮೇ ಬಿ ಪೋರ್ಚುಗೀಸ್ ಸ್ಟ್ರೀಟ್ ಅಂತೆ. ಸೊ ನೋಡೋಣ ಅಂತ ಬಂದರೆ ಸಖತ್ತಾಗಿದೆ. ಮನೆಗಳೆಲ್ಲ ತುಂಬ ಸೂಪರ್ ಆಗಿದೆ. ಮನೆಗಳು ನೋಡೋಕ್ಕೆ ಚೆಂದ. ಅಲ್ಲಿ ಸ್ಪೆಷಲಾಗಿ ಸಂಜೆ ಟೈಮಲ್ಲಿ ಫೋಟೋ ತೆಗಿಯೋಕ್ಕೆ ಅಂತಲೇ ಬರ್ತಾಯಿದ್ದೆ. ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಬಂದಿದ್ದು. ಸೊ ನೋಡಿದ್ರೆ ಆ ಗಲ್ಲಿಗಳು, ಸ್ಮಾಲ್ ಗಲ್ಲಿ, ಅಲ್ಲಿರೋ ಬೋಗನ್ ವಿಲೋ ಗಿಡರು, ಆ ಮನೆಗಳೆಲ್ಲ ನೋಡ್ಕೊಂಡು ನಮ್ಮ ಮನೇಲೂ ನಾವು ಇಷ್ಟೆಲ್ಲ ಪ್ಲ್ಯಾಂಟ್ಸ್ ಹಾಕಬೇಕು ಅಂತ ಇನ್ಸ್ಪೈರ್ ಮಾಡಿಕೊಂಡೆ. ಎಸ್ಪೆಷಲಿ ಸಂಜೆ ವಾಕಿಂಗಿಗಂತೂ ಸೂಪರ್ ಆಗಿದೆ ಜಾಗ. ನೀವು ಕಪಲ್ಸ್ ಆಗಾದ್ರು ಬನ್ನಿ, ಫ್ರೆಂಡ್ಸ್ ಆದರೂ ಬನ್ನಿ ಇಲ್ಲೊಂದ್ಸಲ ಬಂದರೆ ನಿಮಗೆ ಅಲ್ಲಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡಿಗೆ ಫೋಟೋಸ್ ಅಂತ ಸೂಪರಾಗಿ ಬರುತ್ತೆ. ಅಲ್ಲೇ ಹಾಗೆ ಕ್ಯೂಟ್ ಕೆಫೆಗಳೆಲ್ಲ ಇದೆ. ತುಂಬಾ ಕ್ಯೂಟ್ ಅನಿಸುತ್ತೆ ಅದನ್ನೆಲ್ಲ ನೋಡೋಕ್ಕೆ. ಸೊ ಎಲ್ಲ ಕಡೆ ಕ್ಯೂರಿಯಾಸಿಟಿಗೆ ಹೋಗೋದು, ಹಾಗೆ ವಾಪಸ್ ಬರೋದು ಮಾಡಿ ಮಜಾ ಮಾಡಿದ್ವಿ. ಸಂಜೆ ಟೈಮಲ್ಲಿ ಎಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು ನೈಟ್ ಡಿನ್ನರ್ಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇತ್ತು. ಸೊ ಸ್ಕ್ರೀನಿಂಗ್ ಇರೋ ಹೋಟೆಲ್ಗೆ ಹೋಗ್ತಿದ್ದು ಡಿನ್ನರ್ ಮಾಡ್ಕೊಂಡ್ವಿ. ಇದು ಕೋಹ್ಲಿ 100 ಹೊಡೆದಿರೋ ಮೂಮೆಂಟು ಸಖತ್ತಾಗಿ ಅನಿಸ್ತು. ಫ್ರೆಂಡ್ಸ್ ಜೊತೆ ಮಜಾ ಮಾಡಿಕೊಂಡು ಅಲ್ಲೇ ಹಾಗೆ ನಮ್ಮ ಫ್ರೆಂಡ್ ಮನೆಗೆ ಯಾರೋ ಅವನು ಟ್ರಾನ್ಸ್ಫರ್ ಆಗ್ತೇನೆ ಬ್ಯಾಂಗ್ಳೂರ್ ಹಾಗೆ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡಿ ಅಲ್ಲೇ ಒಂದಿನ ಉಳ್ಕೊಂಡು ನೆಕ್ಸ್ಟ್ ಡೇ ವಾಪಸ್ ಸಾಗರ ಬಂದ್ವಿ.